ಹಾಯ್ ಹಲೋ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ. ಮಾತಿರಿಗ್ಲ ನಮಸ್ಕಾರ. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. 2025 ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂದಿದೆ. ಡಿಸೆಂಬರ್ ತಿಂಗಳಲ್ಲಿ ಇದ್ದೀವಿ ನಾವಿವಾಗ. ಯಾಕಂದರೆ ಹೇಗೆ ವರ್ಷ ಹೋಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ಅಲ್ವಾ. ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅನ್ನೋಂಥ ವಿಚಾರದಲ್ಲಿ ನಾವಿವತ್ತು ಟ್ಯಾರೋ ರೀಡಿಂಗನ್ನು ಮಾಡೋಣ. ಓಕೆ, ಡಿಸೆಂಬರ್ ಆಲ್ಮೋಸ್ಟ್ ಇಯರ್ ಎಂಡಲ್ಲಿದ್ದೀವಿ ಇವಾಗ. ಈ ಡಿಸೆಂಬರ್ನಲ್ಲಿ ಏನು ಚೇಂಜಸ್ ಆಗ್ಬೋದು, ಈ ವರ್ಷದಿಂದ ಜನವರಿಯಿಂದ ನವಂಬರ್ ತನಕ ಏನೆಲ್ಲ ನೀವು ಸ್ಟ್ರಗಲ್ ಮಾಡಿದ್ದೀರಾ ಅಥವಾ ಏನು ನಿಮ್ಮ ಎಕ್ಸ್ಪೆಕ್ಟೇಷನನ್ನು ನೀವು ಇಟ್ಕೊಂಡಿದ್ದೀರಾ, ಅದರ ಫಲವಾಗಿ ಡಿಸೆಂಬರ್ನಲ್ಲಿ ಏನಾಗ್ಬೋದು, ಅಥವಾ ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ, ಸಂಬಂಧಗಳ ಸುಧಾರಣೆ, ಅಥವಾ ನೀವು ಕಲ್ತಿರುವಂತಹ ವಿದ್ಯೆಯಲ್ಲಿ, ನಿಮ್ಮ ನಾಲೆಜಲ್ಲಿ ಯಾವ ರೀತಿಯ ಇಂಪ್ರೂವ್ಮೆಂಟ್ಸ್ಗಳು ಆಗಿರ್ಬೋದು. ಅದೇ ರೀತಿ ನೀವೇನಾದರೂ ಹೊಸ ಯೋಜನೆಗಳನ್ನು ಹಾಕ್ತಾ ಇದ್ರೆ, ಇಂಥದ್ದೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಸಾಕಷ್ಟು ದಿನನಿತ್ಯದ ಜೀವನದಲ್ಲಿ ನಡೀತಾ ಇರುತ್ತೆ. ಅವಾಗ ಏನು ಅನಿಸುತ್ತೆ, ನನ್ನ ಕೆಲಸ ಆಗುತ್ತಾ ಇಲ್ವೋ ಅನ್ನುವಂತಹ ವಿಚಾರ ಇರ್ಬೋದು, ಅಥವಾ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ, ನನ್ನ ಜೊತೆ ಯಾರಿದ್ದಾರೆ, ನನ್ನ ಜೊತೆ ಇರೋರ ಬೆಂಬಲ ಎಂಥದ್ದು, ಇಂಥ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ ಅಲ್ವಾ. ಅದೇ ರೀತಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟದ್ದು ಆಗಿರ್ಬೋದು, ನಿಮ್ಮ ಮನಸ್ಥಿತಿಯ ಮೇಲೆ ಆಗಿರುವಂತಹ ಪರಿಣಾಮ ಏನಾಗಿರ್ಬೋದು, ಇಂತಹ ವಿಚಾರದಲ್ಲಿ ನಾನಿವತ್ತು ಟ್ಯಾರೋ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಅದು ಡಿಸೆಂಬರ್ ತಿಂಗಳಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅಥವಾ ಏನೆಲ್ಲ ಚೇಂಜಸ್ ಆಗಿದೆ, ಈ ಚೇಂಜಸ್ ನಿಮಗೆ ಮುಂದೆ ಹೇಗೆ ಹೆಲ್ಪ್ ಆಗುತ್ತೆ, ಹೇಗೆ ಹೆಲ್ಪ್ ಆಗ್ಬೋದು ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತು ನಾನು ಟ್ಯಾರೋ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಓಕೆ, ಡಿಸೆಂಬರ್ ಈ ತಿಂಗಳಿನಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅನ್ನುವಂತಹ ವಿಚಾರದಲ್ಲಿ ಏಂಜಲ್ಸ್ ಹಾಗೂ ನಮ್ಮ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಬರ್ತಾ ಇದೆ, ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದ್ದಾರೆ, ಈ ತಿಂಗಳಲ್ಲಿ ಯಾವ ರೀತಿ ಚೇಂಜಸ್ ಆಗ್ಬೋದು, ಅಥವಾ ಏನೆಲ್ಲ ಸಣ್ಣ ಪುಟ್ಟ ವಿಷಯಗಳು ನಡೀಬೋದು, ಇದರ ಬಗ್ಗೆ ನಾವು ಏಂಜಲ್ಸ್ ಹತ್ರ ಕೇಳ್ಕೊಳ್ತಾ ಮೊದಲಿಗೆ ಕಾರ್ಡನ್ನು ನಾನು ಶಫಲ್ ಮಾಡ್ತೀನಿ. ಯಾಕಂದರೆ ನೀವು ಮೊದಲು ನಿಮಗೆ ಈ ಕಾರ್ಡ್ನಲ್ಲಿ ಏನಾದರೂ ಒಂದು ಒಳ್ಳೆಯ ಒಂದು ಆನ್ಸರ್ಸ್ ಬೇಕು ಅಂತ ಇದ್ದರೆ, ಅಥವಾ ಏನನ್ನಾದರೂ ನೀವು ಎಕ್ಸ್ಪೆಕ್ಟೇಷನ್ಸನ್ನು ಮಾಡ್ತಾ ಇದ್ದರೆ, ಅದನ್ನು ಯೂನಿವರ್ಸ್ ನಿಮಗೆ ನಿಮ್ಮ ಆಸೆಗಳನ್ನು ಅಥವಾ ನೀವು ಎನ್ಸ್ಕೊಂಡಿರುವಂತಹ ಕಾರ್ಯಗಳನ್ನು ಚೆನ್ನಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಆಗುವಂತೆ ಆಶಿಸಲಿ ಅನ್ನೋದೇ ನನ್ನದು ಕೂಡ ಆಸೆ. ಓಕೆ, ಈ ತಿಂಗಳಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ನಮ್ಮ ಯೂನಿವರ್ಸ್, ನಮ್ಮ ಏಂಜಲ್ಸ್ ಈ ಕಾರ್ಡ್ನ ಮೂಲಕ ಏನು ತೋರಿಸ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಓಕೆ, ನಾನು ಕೆಲವೊಂದು ಕಾರ್ಡನ್ನು ಇಡ್ತೀನಿ. ಓಕೆ, ಏನು ಚೇಂಜಸ್ ಆಗ್ಬೋದು, ಸಂಬಂಧಗಳು ಸುಧಾರಿಸ್ಬೋದಾ, ಆರೋಗ್ಯದ ವಿಚಾರ, ಅಥವಾ ನಿಮ್ಮ ಮನಸ್ಥಿತಿ, ಓಕೆ ಏನಾದರೂ ಮೇಜರ್ ಚೇಂಜಸ್ ಆಗ್ಬೋದಾ ಅನ್ನೋದು ಇವತ್ತಿನ ಕಾರ್ಡ್ನಲ್ಲಿ ನಾವು ನೋಡ್ತಾ ಇರ್ತೀವಿ. ಓಕೆ, ಜಾಸ್ತಿಯಾಗಿ ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ, ಎಮೋಷ್ನಲಿ ನೀವು ಮಾನಸಿಕವಾಗಿ ನಿಮ್ಗೇನು ಬೇಕು, ನೀವು ಏನನ್ನು ಆಶಿಸ್ತಾ ಇದ್ದೀರಿ ಅನ್ನೋದರ ಮೇಲೆ ನಮಗೆ ಇವತ್ತು ಈ ಕಾರ್ಡ್ಸ್ ಜಾಸ್ತಿಯಾಗಿ ಬಂದಿದೆ. ಓಕೆ, ಮೊದಲಿಗೆ ನಾನು ಈ ಕಾರ್ಡನ್ನ ಸೆಟ್ ಮಾಡ್ತಾ ಇದ್ದೀನಿ. ಏನು ಬರ್ತಾ ಇದೆ ನೋಡಿ, ಮೇಜರಾಗಿ ಏನು ಚೇಂಜಸ್ ಆಗ್ತಾ ಇದೆ ಅಂದರೆ, ನಿಮ್ಮ ಇಷ್ಟು ಈ ಇಡೀ ಒಂದು ವರ್ಷದಲ್ಲಿ ನೀವು ಹೇಗೆ ಇಂಪ್ರೂವ್ಮೆಂಟ್ಸ್ ಆಗಿದ್ದೀರಾ ಅಂದರೆ, ಓಕೆ ಇದು ಎಂಪರರ್ ಕಾರ್ಡ್ ಬಂದಿದೆ. ಇದು ಏನು ತೋರಿಸ್ತೆ ಅಂದರೆ, ನೀವೊಂದು ಡಿಸಿಪ್ಲಿನ್ ಆಗಿರುವಂತಹ ವ್ಯಕ್ತಿ ಅಥವಾ ವ್ಯಕ್ತಿತ್ವ, ಒಂದು ಲೀಡರ್ಶಿಪ್, ಅಂತಹ ಒಂದು ನಿಮಗೆ ಚಾನ್ಸಸ್ ಸಿಗುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಅಥವಾ ಅದರ ನಂತರ. ಒಂದು ಲಾಜಿಕನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದರ ಮೇಲೆ ನಿಮ್ಮ ವ್ಯಕ್ತಿತ್ವ ಇಷ್ಟರವರೆಗೆ ಬೆಳೆದು ನಿಂತಿದೆ. ಅಂದರೆ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ ವಿಷಯವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು. ಆ ಡಿಸಿಪ್ಲಿನ್ ನಿಮ್ಮಲ್ಲಿದೆ, ಆ ಲೀಡರ್ಶಿಪ್, ಆ ಲೀಡರ್ ಆಗುವಂತಹ ಒಂದು ಕೆಪ್ಯಾಸಿಟಿ ಕೂಡ ನಿಮಗೆ ಈಗಾಗಲೇ ಬಂದಿದೆ. ಈ ರೀತಿ ಈ ಚೇಂಜಸ್ ಏನಾಗುತ್ತೆ ಅಂದರೆ, ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಸಾಕಷ್ಟು ದೊಡ್ಡ ಮಟ್ಟದ ಹೆಸರು ಬರುವಂತಹ ಸಾಧ್ಯತೆ ನಿಮಗಿದೆ. ಆಮೇಲೆ ಸಂಬಂಧಗಳ ವಿಚಾರದಲ್ಲಿ ದ ಲವರ್ಸ್ ಕಾರ್ಡ್ ಬಂದಿದೆ.
ಇದು ಏನು ತೋರಿಸ್ತಾ ಇದೆ ಅಂದರೆ ನಿಮ್ಮ ಡಿಸಿಷನ್ನಲ್ಲಿ ನೀವು ಕೇರ್ಫುಲ್ಲಾಗಿ ನೀವು ಹ್ಯಾಂಡಲ್ ಮಾಡಬೇಕು. ಒಳ್ಳೆಯ ಒಂದು ಆರೋಗ್ಯ ನಿಮಗಿದೆ. ಈಗಾಗಲೇ ನೀವೊಂದು ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದೀರಾ, ಆದರೆ ಆ ರಿಲೇಷನ್ಶಿಪ್ ಎಂತಹದ್ದು ಅನ್ನುವಂತಹ ಕಲ್ಪನೆ ನಿಮಗಿಲ್ಲ. ಮೇ ಬಿ ನೀವು ಅದನ್ನು ಫ್ರೆಂಡ್ಶಿಪ್ ಅಂತ ತಿಳ್ಕೊಂಡಿರ್ಬೋದು, ಅಥವಾ ನನ್ನ ಒಳ್ಳೆಯ ಒಬ್ಬ ಏನು ಹೇಳ್ತೇವೆ ಸೋಲ್ಮೇಟ್ ಅಂತಲೂ ನೀವು ತಿಳ್ಕೊಂಡಿರ್ಬೋದು. ಆದರೆ ಅದಕ್ಕೊಂದು ಸರಿಯಾದಂಥ ಒಂದು ಪದ ಬಳಕೆಯನ್ನು ಈ ತಿಂಗಳಲ್ಲಿ ನೀವು ಮಾಡ್ತೀರಾ. ಮೇ ಬಿ ಆ ಸಂಬಂಧಕ್ಕೊಂದು ಒಳ್ಳೆಯ ಅರ್ಥವನ್ನು ನೀವು ಕಲ್ಪಿಸ್ಕೊಳ್ತೀರಾ. ನಿಮ್ಮಿಬ್ಬರ ಬಾಂಡಿಂಗ್ ಚೆನ್ನಾಗಿದೆ. ನೀವು ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಆ ರಿಲೇಷನ್ಶಿಪ್ ಇನ್ನೂ ಕೂಡ ಗಟ್ಟಿಯಾಗುತ್ತೆ. ಅದರಲ್ಲೊಂದು ಒಳ್ಳೆಯ ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಅಂದರೆ 2026ರಲ್ಲಿ ಈ ಒಂದು ಸಂಬಂಧಕ್ಕೆ ಒಂದು ಒಳ್ಳೆಯ ಅರ್ಥ ಅಥವಾ ಒಂದು ಒಳ್ಳೆಯ ಫಲ ಸಿಗುವಂತಹ ಸಾಧ್ಯತೆ ಇದೆ. ಆದರೆ ನಿಮ್ಮ ಒಂದು ಆಲೋಚನೆ, ನಿಮ್ಮ ಮನಸ್ಥಿತಿ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ. ನೀವಿಲ್ಲಿ ಏನು ಮಾಡಬೇಕು ಅಂದರೆ ಕೆಲವೊಂದು ವಿಷಯನ ನೀವು ಪದೇ ಪದೇ ಕೆಣಕಬೇಕಾಗುತ್ತೆ. ಓಕೆ, ಈ ತಿಂಗಳಲ್ಲಿ ನೀವು ತೆಗೆದುರುವಂತಹ ಒಂದು ಡಿಸಿಷನ್, ನೀವು ಯೋಚನೆ ಮಾಡುವಂಥ ದಾರಿ ಇದೇನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಹೆಚ್ಚು ಕಡಿಮೆ ಅಂದರೆ ನಾನು ಹೋಗ್ತಿರೋ ದಾರಿ ಸರಿ ಇದೆಯಾ ತಪ್ಪಿದೆಯಾ ಈ ಒಂದು ಆಲೋಚನೆ ನಿಮಗಿಲ್ಲ. ನೀವು ಮುಂದುವರಿತಾ ಇದ್ದೀರಾ ಆದರೆ ನಿಮಗೆ ಇಲ್ಲೊಂದು ಪ್ಲ್ಯಾನಿಂಗ್ ಇಲ್ಲ. ಓಕೆ, ಏನಾಗುತ್ತೆ ಪ್ಲ್ಯಾನಿಂಗ್ ಇಲ್ಲ. ಅದಕ್ಕೊಂದು ರಿವಿಷನ್ ಮಾಡಬೇಕಾಗುತ್ತೆ. ಯಾರ ಜೊತೆ ಆದರೂ ನೀವು ಕೇಳಬೇಕಾಗುತ್ತೆ. ನೀವು ಒಬ್ಬರೇ ಮುಂದುವರಿಯುವುದಕ್ಕಿಂತಲೂ ಇನ್ನೊಬ್ಬರ ಜೊತೆ ಕೇಳಿಕೊಂಡು ಇದು ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ತಪ್ಪಿದೆಯಾ ಅಂತ ಕೇಳಿಕೊಂಡು ಮುಂದುವರಿಬೇಕಾಗುತ್ತೆ. ಹೀಗೆ ಮಾಡಿದರೆ ನೀವು ಹೋಗ್ತಾ ಇರುವಂತಹ ಡೈರೆಕ್ಷನ್ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ನೀವು ಹೋಗ್ತಾ ಇರ್ತೀರ, ಒಂದು ಡೈರೆಕ್ಷನ್ ಇದೆ, ನಿಮಗೆ ಮೂವಿಂಗ್ ಇದೆ, ಆದರೆ ಆ ದಿಕ್ಕು ಯಾವುದು, ನೀವು ಯಾವ ಕಡೆ ನೀವು ಹೋಗ್ತಾ ಇದ್ದೀರಾ ಅನ್ನೋ ಕ್ಲಾರಿಟಿ ನಿಮಗೆ ಸಿಗ್ತಾ ಇಲ್ಲ. ಕೆಲಸದ ವಿಷಯದಲ್ಲಿ ನಿಮ್ಮ ಹಾರ್ಡ್ ವರ್ಕಿಂಗ್ನಲ್ಲಿ ನೀವು ಏನು ತುಂಬ ಮುಂದುವರೆದಿದ್ದೀರಾ. ಇನ್ನೇನು ನಿಮಗೆ ನಿಮ್ಮ ಈ ನಂಬಿಕೆ ಇದು ನಿಮ್ಮನ್ನು ಉಳಿಸ್ಕೊಳ್ಳುತ್ತೆ. ನೀವೊಂದು ವ್ಯಕ್ತಿ ಆಗ್ತಿದ್ದೀರಾ, ಯಾಕಂದರೆ ನೀವು ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಚೇಂಜಸ್, ನಾನೊಂದು ಏನಾದರೂ ಕ್ರಿಯೇಟ್ ಮಾಡಬೇಕು ಅನ್ನೋಂಥ ಆ ಹಂಬಲನ ನೀವು ಯಾವಾಗಲೂ ಬಿಟ್ಕೊಡ್ಬೇಡಿ. ಓಕೆ, ಅದನ್ನು ಬಿಟ್ಕೊಡ್ಬೇಡಿ. ನೀವು ನಿಮ್ಮನ್ನು ಇನ್ನಷ್ಟು ಜಾಸ್ತಿಯಾಗಿ ನಂಬ್ಕೊಂಡು ಹೋಗಿ. ನಿಮ್ಮ ನಂಬಿಕೆ ಇನ್ನೂ ಕೂಡ ಗಟ್ಟಿಯಾಗಿರಲಿ. ಓಕೆ, ಇದನ್ನು ನೀವು ಆದಷ್ಟು ಮುಂದುವರಿಸಿ. ನೀವೀಗಾಗಲೇ ಎಮೋಷ್ನಲಿ ತುಂಬ ಮುಂದುವರೆದಿದ್ದೀರಾ. ನಾನು ಈಗಾಗಲೇ ಹೇಳಿದೆ, ಒಂದು ಒಳ್ಳೆಯ ಮೇಯ್ನಾಗಿ ಏನು ಹೇಳ್ತಾ ಇದೆ ಅಂದರೆ ನೀವು ಈ ವರ್ಷದಲ್ಲಿ ಮದುವೆ ಆಗುವ ಚಾನ್ಸಸ್ ಇದೆ, ಅಥವಾ ಮದುವೆಗೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಲ್ಲಿ ಬಹಳಷ್ಟಿದೆ. ನಿಮ್ಮ ಮನಸ್ಸು ಈಗ ಏನು ಹೇಳ್ತಾ ಇದೆ ಅಂದರೆ ಆಲ್ಮೋಸ್ಟು ಫಾಲಿಂಗ್ ಇನ್ ಲವ್. ನೀವು ಆದಷ್ಟು ಆ ವಿಚಾರದಲ್ಲಿ ನೀವು ತುಂಬ ಮುಂದುವರೆದಿದ್ದೀರಾ. ಆ ವಿಚಾರದಲ್ಲಿ ಆ ಫೀಲಿಂಗ್ಸ್ನಲ್ಲಿ ಬಿದ್ದಿದ್ದೀರಾ. ಈ ಫೀಲಿಂಗ್ಸ್ ಈ ವರ್ಷದಲ್ಲಿ ಅದಕ್ಕೊಂದು ಪರ್ಫೆಕ್ಟ್ ಆದಂತಹ ರಿಸಲ್ಟ್ ಕೊಡುವಂತಹ ಸಾಧ್ಯತೆ. ಇದನ್ನು ನೀವು ವೆಡ್ಡಿಂಗ್ ಪ್ರಪೋಸಲ್ಸನ್ನು ಮಾಡ್ತಾ ಇರ್ತೀರಾ. ನಿಮ್ಮ ಒಂದು ಬ್ಯಾಲೆನ್ಸ್ ಅಂದರೆ ನಿಮ್ಮ ಫೀಲಿಂಗ್ಸನ್ನು ನೀವು ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಇನ್ನೊಂದು ಕಡೆ ಅದು ನಿಮ್ಮ ಕೆಲಸದ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಲಕ್ನ ವಿಚಾರದಲ್ಲಿ ಆಗಿರ್ಬೋದು, ನೀವು ನಿಮ್ಮ ಒಂದು ಅಪಾರ್ಚುನಿಟಿನ ನೀವು ಅಂದರೆ ಮಿಸ್ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಕಣ್ಣನ್ನು ತೆರೀರಿ. ನೀವು ಸರಿಯಾಗಿ ಗಮನಿಸಿ, ಸರಿಯಾಗಿ ನೋಡಿ ಏನು ನಡೀತಾ ಇದೆ ಅನ್ನೋದನ್ನು ನೋಡಿ. ನಿಮ್ಮ ಮೇಲೆ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅನ್ನೋದು ಇಲ್ಲಿ ಬಹಳ 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 ಮುಖ್ಯ. ಓಕೆ, ಯಾಕಂದರೆ ನಿಮಗೆ ಆ ನಂಬಿಕೆ ಅನ್ನೋದು ಇದ್ದರೆ ನಿಮ್ಮ ಈ ತಿಂಗಳಲ್ಲಿ ನಡಿಬೇಕಾಗಿರುವಂತಹ ಕೆಲಸಗಳು ಸಾಕಷ್ಟು ನಡೆಯುತ್ತೆ. ಓಕೆ, ಯಾಕಂದರೆ ನಿಮಗೆ ಆ ಕೆಪಾಸಿಟಿ ಇದೆ, ನಿಮ್ಗೆ ಗೊತ್ತಿದೆ ಹೇಗೆ ನೀವು ಅದನ್ನು ಮೂವ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ನಿಮಗದು ಗೊತ್ತಿದೆ. ಅದಕ್ಕೋಸ್ಕರ ನೀವೇನು ಮಾಡಿ, ಈ ಜಾನ್ವರಿಯಿಂದ ನವಂಬರ್ ತನಕ ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ತುಂಬ ಸ್ಟ್ರಗಲ್ ಆಗಿದ್ದರೆ, ಅದು ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಕೆರಿಯರ್ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ನೀವು ಸೋತು ಗೆದ್ದವರಾಗಿದ್ದರೆ ನಿಮ್ಮ ಮನಸ್ಥಿತಿಯ ವಿಚಾರದಲ್ಲೂ ಕೂಡ ಆಗಿರ್ಬೋದು, ನೀವು ಅದನ್ನು ಇನ್ನೂ ಕೂಡ ಅದನ್ನು ಬಿಡದೆ ಅದಕ್ಕೊಂದು ಒಳ್ಳೆಯ ಒಂದು ಫೈನಲ್ ಟಚ್ ಅಂತ ಹೇಳ್ತೀವಲ್ಲ ನಾವು, ಅದೇ ರೀತಿ ಒಂದು ಒಳ್ಳೆಯ ಗುರಿಯನ್ನು ಸೃಷ್ಟಿ ಮಾಡಿ ನೀವು ಮುಂದುವರಿದ್ರೆ 2026 ಹೊತ್ತಿಗೆ ನೀವೊಂದು ಬೆಸ್ಟ್ ಪರ್ಸನ್ ಆಗ್ತೀರ. ಓಕೆ, ಯಾವ ರೀತಿ ಅಂದರೆ
ನೀವು ಎಲ್ಲೆಲ್ಲಿ ಹೇಗೆ ವರ್ತಿಸಬೇಕು, ಯಾವುದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು, ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಅನ್ನೋಂತಹ ವಿಚಾರದಲ್ಲಿ ನೀವು ಸಾಕಷ್ಟು ಮುಂದುವರಿತೀರ. ಆದರೆ ಈ ತಿಂಗಳಲ್ಲಿ ನೀವು ಭಾವನೆಗಳಲ್ಲಿ ನೀವು ತುಂಬ ಹಿಡಿತವನ್ನು ಸಾಧಿಸಬೇಕು. ಯಾಕಂದರೆ ಈಗಾಗಲೇ ನೀವು ಸಾಕಷ್ಟು ಈಗ ಮುಂಚಿನ ಥರ ನಿಮ್ಮ ಸಿಟ್ಟು, ಜಗಳ, ಅಸೂಯೆ ಇದೆಲ್ಲ ಏನಿದೆ ನೋಡಿ ತುಂಬ ಕಡಿಮೆ ಆಗಿದೆ. ಹೇಗೆ ಕಡಿಮೆ ಆಗಿದೆ ಅಂದರೆ ನಿಮ್ಮ ಜೀವನದಲ್ಲಿರುವಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯಿಂದ ಚೇಂಜಸ್ ಆಗಿದೆ. ಅದು ಹೆಣ್ಣಾದರೂ ಆಗಿರ್ಬೋದು, ಗಂಡಾದರೂ ಆಗಿರ್ಬೋದು, ಆದರೆ ಆ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ತುಂಬ ಚೇಂಜಸ್ ಆಗಿದೆ. ಈ ಚೇಂಜಸ್ಸೇ ನಿಮ್ಮನ್ನು ಇನ್ನೂ ಕೂಡ ನರಿಷ್ ಮಾಡ್ತಾ ಇದೆ, ಚೇಂಜ್ ಮಾಡ್ತಾ ಇದೆ. ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ. ಅದು ನಿಮ್ಮ ಬಾಳ ಸಂಗಾತಿಯಾಗಿ ಬರುವವಳು ಕೂಡ ಆಗಿರ್ಬೋದು, ಇನ್ನು ಕೆಲವರ ಜೀವನದಲ್ಲಿ ಅದು ಅವರ ಜೊತೆ ಇರುವಂತಹ ಒಬ್ಬ ಬೆಸ್ಟ್ ಒಳ್ಳೆಯ ಸ್ನೇಹಿತ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಇವರಿಂದ ನೀವು ತುಂಬ ಚೇಂಜಸ್ ಆಗಿದ್ದೀರಾ. ಈ ಡಿಸೆಂಬರ್ ತಿಂಗಳಲ್ಲಿ ಇನ್ನೂ ಕೂಡ ನೀವು ಬೆಸ್ಟ್ ವರ್ಷನ್ ಆಗ್ತೀರಾ. 2026 ಹೊತ್ತಿಗೆ ನಿಮ್ಮ ಈ ಸಿಟ್ಟನ್ನೆಲ್ಲ ಬದಿಗಿಟ್ಟು ನೀವೊಂದು ಒಳ್ಳೆಯ ವ್ಯಕ್ತಿ ಆಗ್ತೀರಾ. ಆದರೆ ಡಿಸಿಷನ್, ಒಂದು ಯಾವುದಾದ್ರೂ ನಿರ್ಧಾರ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಕೂಡ ನೀವು ಸ್ವಲ್ಪ ಗಮನವನ್ನು ಇಟ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಹೋಗ್ತಿರುವಂತಹ ದಾರಿ, ಆ ದಾರಿಗೊಂದು ಸ್ಪಷ್ಟತೆ ಬೇಕು. ಆ ಸ್ಪಷ್ಟತೆಯನ್ನು ನೀವು ಇಟ್ಕೊಂಡಿದ್ರೆ ನಿಮ್ಮ ದಾರಿ ಇನ್ನೂ ಕೂಡ ಸುಲಭ ಆಗುತ್ತೆ. ಇಲ್ಲಾದರೆ ನೀವು ಹೋಗ್ತಾ ಇರ್ತೀರಾ, ಆದರೆ ಎತ್ತಣ ಪ್ರವೇಶ, ಎತ್ತಣ ದಿಕ್ಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಇನ್ನು ಯಾರೆಲ್ಲ ಎಜುಕೇಷನಲ್ಲಿ ಅಂದರೆ ನಿಮ್ಮ ಒಂದು ಆಧ್ಯಾತ್ಮಿಕ ಸಾಧನೆ ಆಗಿರ್ಬೋದು, ಅಥವಾ ಇನ್ನೂ ನೀವೇನಾದರೂ ಒಂದು ವಿಷಯದಲ್ಲಿ ಕಲಿತಾ ಇದ್ದರೆ ಅದರಲ್ಲೂ ಕೂಡ ನೀವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗ್ತೀರಾ. ಅಂದರೆ ತುಂಬ ನಾಲೆಜಬಲ್ ಪರ್ಸನ್ ಆಗ್ತೀರಾ ನೀವು. ಇದು ನಿಮ್ಮ ಮೇಜರ್ ಆರ್ಕಾನ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಒಂದು ನಾಲೆಜಲ್ಲಿ, ನಿಮ್ಮ ಯೋಚನೆಯಲ್ಲಿ, ನೀವು ಕಲಿತಾ ಇರುವಂತಹ ವಿಚಾರದಲ್ಲಿ ನೀವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗ್ತೀರಾ. ಅದು ನಿಮ್ಮ ಆಧ್ಯಾತ್ಮಿಕ ಸಾಧನೆ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ವಿದ್ಯಾಭ್ಯಾಸ ಈ ರೀತಿಯದ್ದಾದರೂ ಆಗಿರ್ಬೋದು. ಆದರೆ ಅದರಲ್ಲೂ ಒಂದು ನೀವು ತುಂಬ ಅದರಲ್ಲಿ ನಿಮಗೆ ನಾಲೆಜ್ ಬರ್ತಾ ಇದೆ, ಅದರಲ್ಲಿ ಇನ್ನೂ ಕೂಡ ನೀವು ಇಂಪ್ರೂವ್ಮೆಂಟ್ ಆಗ್ತೀರಾ. ಆದರೆ ಮುಖ್ಯವಾಗಿ ನೀವು ಹೋಗ್ತಾ ಇರುವಂತಹ ದಾರಿ, ನೀವು ತೆಗೆದುಕೊಂಡಿರುವಂತಹ ಡೈರೆಕ್ಷನ್, ಅದರ ಮೇಲೆ ಸರಿಯಾದ ಗಮನ ಇರಬೇಕು. ನೀವು ತುಂಬ ಪ್ರಯತ್ನ ಪಟ್ಟಿದ್ದೀರಾ ವಿದ್ಯಾಭ್ಯಾಸದ ವಿಚಾರದಲ್ಲೂ ಕೂಡ ಹಾಗೆ. ನಿಮಗೆ ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ನಾನು ಇಂಥದ್ದನ್ನು ಕಲಿಬೇಕು ಅನ್ನುವಂಥ ಹಂಬಲದಲ್ಲಿ ನೀವು ಫೀಲಿಂಗ್ಸನ್ನು ಕೂಡ ನೀವು ಒಂದು ಕಡೆ ಬದಿಗಿಟ್ಟಿದ್ದೀರಾ. ಇದೊಂದು ಸಲ ಮುಗಿಲಿ, ಆಮೇಲೆ ಮುಂದಿನದನ್ನು ನಾವು ನೋಡೋಣ ಅನ್ನುವಂತಹ ವಿಚಾರ ಕೂಡ ನೀವು ಅದನ್ನು ಕೂಡ ಇಲ್ಲಿ ಮನದಟ್ಟು ಮಾಡಿದ್ದೀರಾ. ಆದರೆ ಸ್ಪಷ್ಟತೆಯಾಗಿ 7 ಆಫ್ ವಾಟರ್, ಆಮೇಲೆ 7 ಆಫ್ ಏರ್ ಬಂದಿದೆ, 7 ಆಫ್ ಫೈರ್ ಬಂದಿದೆ. ಏನಂದರೆ ಡೈರೆಕ್ಷನ್ ತೋರಿಸ್ತಾ ಇದೆ. ನೀವು ಕಷ್ಟಪಟ್ಟಿದ್ದೀರಾ, ನಿಮಗೆ ಇಲ್ಲಿ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನುವಂತಹ ಕನ್ಫ್ಯೂಷನ್ಸ್ ಇತ್ತು, ಆದರೆ ಆ ಕನ್ಫ್ಯೂಷನ್ ಜೊತೆ ಸಾಗ್ತಾ ಇದ್ದೀರಾ. ಇದಕ್ಕೊಂದು ಒಳ್ಳೆಯ ಒಂದು ಶೇಪ್ ಬರ್ತಾ ಇದೆ. ನೀವು ಇಷ್ಟುವರೆಗೆ ಆ ಎಜುಕೇಷನ್ ವಿಚಾರದಲ್ಲಿ ಅಥವಾ ಆಧ್ಯಾತ್ಮಿಕ ಸಾಧನೆಯ ವಿಚಾರದಲ್ಲಿ ನೀವು ತುಂಬ ಕಷ್ಟಪಟ್ಟು ನನಗೆ ಆಗ್ತಿಲ್ಲ ಅಂತ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದರೆ ಅದು ಕೂಡ ಖಂಡಿತವಾಗಿಯೂ ನೆರವೇರುತ್ತೆ. ನಿಮಗೆ ಆ ವಿದ್ಯೆನೂ ಕೂಡ ನಿಮ್ಮ ಪಾಲಿಗೆ ಒಲಿಯುತ್ತೆ ಅಂತ ಹೇಳ್ತಾ, ಮುಂದಿನ ಟ್ಯಾರೋ ರೀಡಿಂಗ್ ಇನ್ನೊಂದು ವಿಚಾರದ ಬಗ್ಗೆ ನಾನು ಇನ್ನೊಂದು ರೀಡಿಂಗನ್ನು ಮಾಡ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ, ಮಾತೆರೆಗ್ಲ ನಮಸ್ಕಾರ.